ಅಣ್ಣ ನಮಸ್ಕಾರ, ನಾನು ರವಿ ಅಂತ ಹೇಳಿ ಮಹಾಲಿಂಗಪುರ ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೀನಿ. ಮೊದಲೆಲ್ಲ ದೇವೇಗೌಡ ಕುಟುಂಬ ಮತ್ತು ಕುಮಾರಣ್ಣ ಅವರು RSS ಹಿಂದೂ ಸಂಘಟನೆಗಳಿಗೆ ಬೈತಾ ಇದ್ರು, ಕೋಮುವಾದಿಗಳು ಹಾಗೆ ಹೀಗೆ ಅಂತ ಹೇಳಿ, ದತ್ತ ಮಾಲೆ ಹಾಕಿದರೆ ಭಿಕ್ಷುಕರು ಹಾಗೆ ಹೀಗೆ ಅಂತ ಬೈತಾ ಇದ್ರು. ಈಗ ನಿಮ್ಮದು RSS ಮತ್ತು ಹಿಂದೂ ಸಂಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ. ಹಲವಾರು ರಾಜಕೀಯ ಪಕ್ಷಗಳು, ಈಗ ನಾವು JDS ಪಕ್ಷ ಒಂದು ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಪಕ್ಷ, ನಮ್ಮದಾದಂಥ ವೋಟ್ ಬ್ಯಾಂಕ್ನ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಸರ್ ಈ ಟೈಮಲ್ಲಿ ಕಾಮಿಡಿ ಬೇಕಾ ಸರ್? ನಿಮ್ಮ ಮಿತ್ರತ್ವ ಯಾವಾಗಿಂದ ಪ್ರಾರಂಭ ಆಗಿದ್ದು? ಈಗ ಕಳೆದ ಲೋಕಸಭಾ ಚುನಾವಣೆಯಿಂದ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿಯವರೆಗೂ ನಾವು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ, ನೀವು ಆಡಳಿತ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳು ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದು ಸ್ವಾಭಾವಿಕ, ಸರ್ವೇ ಸಾಮಾನ್ಯ. ಆದರೆ ನೀವೇ ನಮ್ಮ ಮಿತ್ರ ಪಕ್ಷದ ಕಾರ್ಯಕರ್ತರು ಈ ಪ್ರಶ್ನೆ ಕೇಳ್ತಕ್ಕಂಥದ್ದು. ಹಿಂದೂ ಸಂಘಟನೆ ಕಾರ್ಯಕರ್ತರ, ನಾನು ಒಂದು ಹಲವಾರು ಬಾರಿ ನನ್ನ ಹೇಳಿಕೆ ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ವೈಯಕ್ತಿಕವಾಗಿ ನಾನು RSSನ ಕಾರ್ಯವೈಖರಿಯನ್ನು ಅತ್ಯಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ವ್ಯಕ್ತಿ ನಾನು ಪರ್ಸ್ನಲಿ. ನಂದಿನಿ ಭಂಡಾರ್ಕರ್ ಅಂತ BJPಯಿಂದ. ಆಕ್ಚುಲಿ ನನ್ನ ಕ್ವಶನ್ ನಿಮಗೆ ಏನು ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಜೊತೆ ನಿಮ್ಮ ಪಕ್ಷನ ಹೊಂದಾಣಿಕೆ ಮಾಡ್ಕೊಂಡ್ರಿ. ಅದಾದಮೇಲೆ ಇವಾಗ ನಮ್ಮ ಪಕ್ಷದ ಜೊತೆ ಅಂದರೆ BJP ಜೊತೆ ಈಗ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ. ಕೇಂದ್ರದಲ್ಲಿ ಕುಮಾರಣ್ಣ ಮಂತ್ರಿ ಕೂಡ ಆಗಿದ್ದಾರೆ. ನಾವು ರ್ಯಾಲಿ ಎಲ್ಲ ಮಾಡಿದ್ವಿ, ಯಾವುದು ಮೈಸೂರು ಚಲೋ ಇದು ಯಾತ್ರೆ ಎಲ್ಲ ಮಾಡಿದಾಗ ನೀವು ಸೆಪ್ರೇಟಾಗಿ ಇನ್ನೊಂದು ರ್ಯಾಲಿ ಥರ ಮಾಡಿದ್ರಿ. ಈಗ ನಾವು ಅಂದರೆ ನಮ್ಮ ಪಕ್ಷದವರು ಜನಾಕ್ರೋಶ ಯಾತ್ರೆ ಕೂಡ ಮಾಡ್ತಾ ಇದ್ದೀವಿ. ಬೆಲೆ ಏರಿಕೆ ಆಮೇಲೆ ಈ ಗ್ಯಾರಂಟಿಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ JDS ಪಕ್ಷ ಅನ್ನೋದು ಜನ ಗುರುತಿಸ್ಕೊತಾ ಇರೋದು ಗ್ರಾಮೀಣ ಅಭಿವೃದ್ಧಿ ಪಕ್ಷ ಪ್ಲಸ್ ರೈತರಿಗೋಸ್ಕರ ಇರೋ ಪಕ್ಷ ಅಂತ ಗುರುತಿಸ್ಕೊಂತಾ ಇದ್ದಾರೆ. ನಾನು ಇವಾಗ ನಿಮ್ಗೆ ಕೇಳ್ತಾ ಇರೋದೇನಪ್ಪ ಅಂದ್ರೆ, ಈಗ ನಿಮ್ದು ಬರೀ ಹೋರಾಟ ಬರೀ ಇದು ಎಲೆಕ್ಷನ್ ಟೈಮಲ್ಲಿ ಮಾತ್ರನೇನ್ವಾ? ಇವಾಗ ಯಾಕೆ ನಮ್ಮ ಜೊತೆ ಆ ಹೊಂದಾಣಿಕೆ ನಿಮ್ಗೆ ಜ್ಞಾಪಕ ಬರ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಗುಡ್ ಪಾಯಿಂಟ್. ಮೂಡಾಯಿಂದನೇ ಶುರು ಮಾಡ್ತೀನಿ. ನಾವು ಪಾದಯಾತ್ರೆ ಮಾಡಿದ ಜಿಲ್ಲೆಗಳು ಯಾವುದು ಅಂದರೆ, ಕೆಂಗೇರಿಯಿಂದ ಪ್ರಾರಂಭ ಮಾಡಿದ್ವಿ, ರಾಮನಗರ, ಚನ್ನಪಟ್ಟಣ ಅಪ್ ಟು ಮೈಸೂರವರೆಗೂ ಹತ್ತತ್ರ 121 ಕಿಲೋಮೀಟ್ರು 11 ದಿನಗಳ ಕಾಲ ಹೆಜ್ಜೆ ಹಾಕಿದ್ವಿ. ಕರೆಕ್ಟ್ ಅಲ್ವೇ? ಈಗ ನನಗೆ ಸಮಸ್ಯೆ ಏನಾಗಿದೆ, ಸಮಸ್ಯೆ ಅನ್ನೋದಕ್ಕಿಂತ ನನ್ನ ಪೂರ್ವಜನ್ಮದ ಪುಣ್ಯ. ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಅಧಿಕಾರದಲ್ಲಿ ಇದ್ದಂಥ ಅವಧಿನಲ್ಲಿ ಅಥವಾ ಅಧಿಕಾರದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಈ ಭಾಗದ ಜನ ನಮ್ಮನ್ನ ಬಹಳ ವಿಶ್ವಾಸವಾಗಿ ಕಂಡು ರಾಜಕೀಯವಾಗಿ ಶಕ್ತಿ ತುಂಬಿಸಿ ಬೆಳೆಸಿದ್ದಾರೆ. ನಾನು ನೋಡಿಲ್ಲಪ್ಪ. ಆ ಪಾದಯಾತ್ರೆ ವೇಳೆ ಒಂದು ಸಮಸ್ಯೆ ಅಂತ ಯಾಕೆ ಹೇಳಿದೆ ಅಂದರೆ, ಒಂದು ಪ್ರಾಬ್ಲಮ್ ಆಗೋದು. ನೀವು ಕೇಳಿದ್ದ ಪ್ರಶ್ನೆಗೆ ಒಂದು ಉತ್ತರ ಇದೆ. ಹಳ್ಳಿ ಹೆಣ್ಮಕ್ಳು ಮನೆ ಬಿಟ್ಟು ಬೀದಿಗೆ ಬಂದು ಅವರು ನಮ್ಗೆ ಆರತಿ ಬೆಳಗ್ಗೆ ಆಶೀರ್ವಾದ ಮಾಡಬೇಕಾದ್ರೆ ನಮ್ಮ ಸೌಜನ್ಯತೆ ನಾವು ಅವ್ರ ಹತ್ರ ನಿಂತು ಸ್ಪಂದಿಸಿ ಅವ್ರ ಜೊತೆ 4 ಒಳ್ಳೆ ಮಾತಾಡಿ ಹೋಗ್ತಕ್ಕಂಥ ಗುಣ ನಾನು ಬೆಳೆಸ್ಕೊಂಡಿದ್ದೀನಿ. ಅದು ನಮ್ಮ ತಂದೆಯವರಿಂದ ನೋಡಿ ಕಲ್ತಿರ್ತಕ್ಕಂಥ ಗುಣ. ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದೇವೆ, ಮುಂದೆನೂ ಜೊತೆಯಲ್ಲಿ ಹೆಜ್ಜೆ ಹಾಕ್ತೇವೆ. ಇವತ್ತು ನೀವು ಯಾವುದೇ ಹೋರಾಟ ಮಾಡಬೇಕಾದ್ರೂ ಮೇಡಮ್, ನಮ್ಮ ಅಜೆಂಡಾ ಒಂದೇ ಇರತಕ್ಕಂಥದ್ದು, ಸರ್ಕಾರದ ವೈಫಲ್ಯತೆಗಳು, ದುರಾಡಳಿತ, ಭ್ರಷ್ಟಾಚಾರ, ಬೆಲೆ ಏರಿಕೆ ಏನೇ ಬರ್ಬೋದು ಅಥವಾ ಇವಾಗ ಏನೇ ಇರ್ಬೋದು ಪ್ರಸ್ತುತ ರಾಜಕಾರಣದ ಬೆಳವಣಿಗೆಗಳು, ನಿಮ್ಮ ಜೊತೆಲಿ ನೀವು ಒಟ್ಟಾಗೆ ಹೋಗ್ತೀವಿ. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ. ನಾವು BJPನಲ್ಲಿ ಒಂದು ಸ್ಟ್ರಾಂಗ್ ಸ್ಟೇಬಲ್ ಲೀಡರ್ಶಿಪ್ ಇಲ್ಲ, ಯಾಕೆಂದರೆ ಅವ್ರದ್ದೇ ಇಂಟರ್ನಲ್ ಕ್ಲಾಶಸ್ ಇದೆ. ಈ ಮೈತ್ರಿ ಹೀಗೆ ಕಂಟಿನ್ಯೂ ಆದರೆ ಬಹುಶಃ ಕುಮಾರಸ್ವಾಮಿ ಅವರು BJP ಲೀಡರ್ಸ್ನ ಸೈಡ್ ಲೈನ್ ಮಾಡಿ ಮುಖ್ಯಮಂತ್ರಿ ಆಗ್ಬೋದಾ? ಈ ಕಾರಣದಿಂದ ನೀವು ಈ ಏಮ್ ಇಟ್ಕೊಂಡು ಲಾಂಗ್ ಟರ್ಮ್ನಲ್ಲಿ BJP ಜೊತೆ ಮೈತ್ರಿ ಆದ್ರ? ನೀವು ಕಾಂಗ್ರೆಸ್ ಇಂದ ಇವಾಗ ನೀವು ಹೋರಾಟಗಳು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಮೈಸೂರು ಚಲೋ ಮಾಡಿದ್ದೀರಾ, ಹಾಗೂ ಇವಾಗ ಸಾಕಪ್ಪ ಸಾಕು ಕಾಂಗ್ರೆಸ್ ಸವಾಸ ಸಾಕು ಅಂತ ಹಾಕೊಂಡು ಅದೊಂದು ಹೋರಾಟ. ಕಾಂಗ್ರೆಸ್ ಸವಾಸ ಅಲ್ಲ, ಸರ್ಕಾರ ಸಾಕು ಅಂತ ಜನ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ.